ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟಕ್ಕಾಗಿ ಸರ್ಕಸ್ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟಕ್ಕಾಗಿ ಸರ್ಕಸ್ ನಡೀತಾ ಇದೆ. ಅದು ಕೆಪಿಸಿಸಿ ಆಗಿರಬಹುದು ಅಥವಾ ಮುಖ್ಯಮಂತ್ರಿ ಕುರ್ಚಿ ಆಗಿರಬಹುದು ಅಥವಾ ವಿಸ್ತರಣೆಯ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡ್ಕೊಳ್ಳೋದಕ್ಕೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ರಣತಂತ್ರ ರೂಪಿಸುತ್ತಿದ್ದಾರೆ. ಅಧ್ಯಕ್ಷ ಸ್ಥಾನದ ಅವಧಿ ಮುಗಿದಿದ್ರೆ ಚೇಂಜ್ ಮಾಡಿ, ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಇಡ್ತಾ ಇರುವಂತಹ ಮೊದಲ ಬೇಡಿಕೆ ಖಂಡಿತ ಅಲ್ಲ. ಈ ಹಿಂದೆ ಕೂಡ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಹುದ್ದೆಯನ್ನು ಅಲಂಕರಿಸಿ ಆ ಅವಧಿ ಪೂರ್ಣ ಆಯಿತು, ಕೆಲವೊಂದಷ್ಟು ಹೆಸರುಗಳು ಕೇಳಿ ಬಂತು. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳಷ್ಟು ಕಸರತ್ತು ಮಾಡಿದ್ರು, ದಾಳ ಉರುಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು, ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಜೊತೆಗೆ ಮುಂದುವರೆದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಇಟ್ಟಂತಹ ಬೇಡಿಕೆಯಲ್ಲಿ ನಾಯಕತ್ವ ಗೊಂದಲದಿಂದ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ. ಈಗ ಸರಿಪಡಿಸದೇ ಇದ್ರೆ ಮುಂದೆ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಕೂಡ ಅಷ್ಟೊಂದು ಈಸಿ ಅಲ್ಲ. ಸಿಎಂ ಬದಲಾವಣೆಯ ಬಗ್ಗೆ ಶೀಘ್ರದಲ್ಲೇ ಸ್ಪಷ್ಟಪಡಿಸಿ ಅನ್ನೋದಾಗಿ, ಅಹಿಂದ ನಾಯಕರ ಸ್ಥಾನಮಾನದ ಬಗ್ಗೆಯೂ ಕೂಡ ಸ್ಪಷ್ಟಪಡಿಸಿ ಅನ್ನೋದಾಗಿ ಕೂಡ ಮಾತನಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಈಗ ಇನ್ನೇನು ಬರೋ ಮೇಗೆ ಅಧಿಕಾರವನ್ನ ಸ್ವೀಕರಿಸಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಬಟ್ ಈಗಾಗಲೇ ಒಳಗೊಳಗೆ ಆಂತರಿಕ ಸಂಘರ್ಷಗಳು ಭುಗಿಲೇಳ್ತಾ ಇದೆ. ಒಂದು ಕಡೆ ಸಿಎಂ ಕುರ್ಚಿಗಾಗಿ ಮಾಡ್ತಾ ಇರುವಂತಹ ಸರ್ಕಸ್ ಒಂದೆರಡಲ್ಲ. ದೆಹಲಿಗೆ ಮೊನ್ನೆ ತಾನು ಹೋಗಿ ಬಂದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅವರ ಸ್ಥಾನ ಕೆಪಿಸಿಸಿ ಹುದ್ದೆಯನ್ನ ಅಲಂಕರಿಸಬೇಕು ಅಂತ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸರ್ಕಸ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಮಗೂ ಒಂದು ಚಾನ್ಸ್ ಸಿಕ್ಕಿದ್ರೆ ಸಿಗ್ಲಿ ಅಂತ ಶಾಸಕರು ಸಚಿವ ಸ್ಥಾನಕ್ಕೆ ಡಿಮಾಂಡ್ ಇಟ್ಟಿರೋದು ಎಲ್ಲವೂ ಕೂಡ ಕೈಪಾಳ್ಯದಲ್ಲಿ ಏನೋ ಸರಿ ಇಲ್ಲ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.